ಕರ್ನಾಟಕ ಜನರ ಧ್ವನಿ ನ್ಯೂಸಿಗೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗಣಿ ಮತ್ತು ರಬಕವಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಮ್ಮ ಭಾರತದ ಅಸ್ಮಿತೆಯ ಸಂಕೇತವಾಗಿರುವ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಹೊಂದಿರುವ ನೀರಿನ ಬಾಟಲ್ಗಳನ್ನು ಸಂಗ್ರಹಿಸಿ ಅದರಲ್ಲಿರುವ ಸ್ಟಿಕ್ಕರ್ ಅನ್ನು ಗೌರವಪೂರ್ವಕವಾಗಿ ತೆಗೆಯಲಾಯಿತು. ಆತ್ಮೀಯರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ಹಲವಾರು ಮಹನೀಯರ ತ್ಯಾಗ ಬಲಿದಾನದಿಂದ ಲಭಿಸಿದೆ. ಅದಕ್ಕೆ ಅಗೌರವ ಆಗುವಂತ ಯಾವುದೇ ಸನ್ನಿವೇಶ ಆಗಿರಲಿ, ಅದನ್ನ ಭಾರತೀಯರಾದ ನಾವು ಖಂಡಿಸಲೇಬೇಕು. ನಮ್ಮ ಭಾರತದ ಬಾವುಟಕ್ಕೆ ಅದರದೇ ಆದ ಸ್ಥಾನಮಾನ ಹೊಂದಿದೆ. ಅದು ನಮ್ಮ ಕರ್ತವ್ಯ. ಅದನ್ನ ಎಲ್ಲರೂ ಪಾಲಿಸಲೇಬೇಕು. ಈ ಕಾರ್ಯದಲ್ಲಿ ರಾಜು ಸುತುಗುಂಡಿ ಉಪಾಧ್ಯಕ್ಷರು, ಅಂಬೇಡ್ಕರ್ ತರುಣ ಸಂಘ ಗಲಗಲಿ, ಶಿವಾನಂದ ಗಲಗಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಆಯುಬ್ ಶೇಖ್ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಪ್ರವೀಣ್ ಛಲವಾದಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಬೀಳಿಗಿ, ಪ್ರಶಾಂತ್ ಕೋಳಿ, ರವಿ ಛಲವಾದಿ, ಸುಧೀರ್ ಜಾಧವ್, ಹಜರತ್ ಶೇಖ್ ಮತ್ತು ಗ್ರಾಮದ ಯುವಕರು ಪಾಲ್ಗೊಂಡಿದ್ದರು. ವರದಿ ತೌಶೀಫ್ ಕೆರೂರ್. ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು. ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರಧ್ವಜದ ಒಂದು ಸಿಂಬಲ್ ಅನ್ನು ಅದ್ರ ಮೇಲೆ ಇತ್ತು. ನಾವು ಅದನ್ನೆಲ್ಲ ಎತ್ತಿ ನಾವೆಲ್ಲ ಒಂದು ಮಾಡಿ ಇಲ್ಲಿ ವಸ್ತು ಜಮಾ ಮಾಡಿ ನಾವು ಇಲ್ಲಿ ನಾಳೆ ಆ ಕಂಪ್ನಿಗೆ ಕಳಿಸ್ತಾ ಇದ್ದೀವಿ. ಈ ಕಂಪ್ನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನೈತಿಲ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಲ್ ಐತಿ ಇದನ್ನ ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದರಿಂದ. ಮತ್ತೆ ಇನ್ನೂ ಏನು ಹೇಳ್ಬೇಕಪ್ಪ ಅಂದ್ರೆ ನಾವು ಸ್ವತಂತ್ರ ಅಂತರೂ ನಮಗೆ ಸಿಕ್ಕೈತಿ, ಆದ್ರೆ ನಮ್ಮ ದೇಶ ಹೆಂಗೆ ಬ್ಯಾನ್ ಆಗೋ ಮಟ್ಟ ನಾವು ಈ ಹೋರಾಟವನ್ನು ಮಾಡ್ತೀವಿ. ಇದು ನಾವು ಗಲಗಲಿಂತ್ರ 1 ಕಿಲೋಮೀಟರ್ ಮಟ್ಟ ಬಂದು ನಾವಿಲ್ಲಿ ಈ ಬಾಟ್ಲಿಯನ್ನು ಆರಿಸಿದ್ದೀವಿ. ಹಿಂಗೆ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ನಮಗೆ ಸಾಥ್ ಕೊಡ್ರಿ, ಈ ಕಂಪ್ನಿ ಬಂದ್ ಆಗೋ ಮಟ್ಟ, ಈ ರಾಷ್ಟ್ರಧ್ವಜವನ್ನು ತೆಗಿಯೋ ಮಟ್ಟ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಬರೋದು ಮಾಡಿ ಎಲ್ಲರೂ ಮಾಡ್ತೀವಿ.